ಇರ್ತಾರೆ, ಭರವಸೆ ಕೊಡ್ತಾ ಇರ್ತಾರೆ. ಆದರೂ ಅವರು ಭರವಸೆದಿಂದ ಅವರು ದೇವರಿಗೆ ತಗೊಂಡು ಏನ್ ಮಾಡ್ತಾ ಇದ್ದಾರೆ, ಆಟ ಆಡ್ತಾರೆ. ಅದಕ್ಕಾಗಿ ಇಲ್ಲಿ ಬರುವಂತ ಪ್ರತಿಯೊಬ್ಬರಿಗೆ ಹೇಳಲು ಇಷ್ಟಪಡ್ತೀನಿ, ನೀವೇನಾದ್ರೂ ಮಾಡಿದ್ರು ಕೂಡ ಮನಸ್ಸಿನಿಂದ ಮಾಡಿ, ದೇವರಿಗೋಸ್ಕರ ಅಂತ ಮಾಡಿ, ಅವಾಗಲೇ ದೇವರು ನಿಮ್ಮ ಒಳಗಡೆ ಕಾರ್ಯ ಮಾಡೋಣ. ನೀವೆಷ್ಟು ಜನ ಕೇಳಿದ್ರೆ ವಾಕ್ಯ, 2 ಕಾಯಿನ್ ಇರುವಂತ ಒಬ್ಬ ಸ್ತ್ರೀ ಇರ್ತಾರೆ. ಪರಿಸರು, ಸದಸ್ಯರು, ಅನೇಕ ಎಲ್ಲ ತರದ ಪಂಗಡದ ಜನ ಆಲಯದಲ್ಲಿದ್ದಾಗ ಅವಳು ಒಬ್ಬ ಬಡ ಸ್ತ್ರೀ, ವಿಧವೆ ಸರಿ, ಗಂಡ ಇಲ್ಲದಂತೆ ಇರುವಂತ ಸ್ತ್ರೀ ಏನ್ ಮಾಡ್ತಾಳೆ, ಕಾಣಿಕೆ ಎಲ್ಲರೂ ಹಾಕುವಾಗ ಅವಳು ಏನ್ ಮಾಡ್ತಾಳೆ, ಎಲ್ಲರೂ ಏನ್ ಮಾಡ್ತಾಳೆ, ಅವಳು ಎಲ್ಲ ಭಯ ಪಡ್ಕೋತ, ಎಲ್ಲರೂ ಚೀಲ ತುಂಬ್ತಾ ಇದ್ದಾರೆ ಆಫ್ರಿಂಗು, ಎಲ್ಲರೂ ದೊಡ್ಡ ಆಫ್ರಿಂಗ್ ಹಾಕ್ತಾ ಇದ್ದಾರೆ ಅನ್ಕೊಂಡು ಅವಳು ಏನ್ ಮಾಡ್ತಾಳೆ, ಭಯ ಪಡ್ತಾ ಅಳ್ಳು ಬಂದು ಏನ್ ಮಾಡ್ತಾರೆ, ಯಾರಿಗೆ ಗೊತ್ತಿಲ್ಲ ಹಾಗೆ ಏನ್ ಮಾಡ್ತಾಳೆ ಹಾಕ್ಬಿಡ್ತಾರೆ. ಆದ್ರೆ ಎಲ್ಲೋ ಈಗ ಪರಿಶುದ್ಧ ಆತ್ಮ ಗೊತ್ತಿರ್ತದ ನಿಮ್ಮ ಕೈಯಲ್ಲಿ ಏನಿಲ್ಲ ಅಂತ. ಈಗ ನನಗೆ ಗೊತ್ತದ ಏಸ್ ಮಂದಿ ಕೈದಾಗ ಮೊಬೈಲ್ ಅದ, ಏಸ್ ಮಂದಿ ಅನ್ಕೊಳ್ಳತ್ತಾರ ಯಾವಾಗ ವಾಕ್ಯ ಮಾಡ್ತೈತಿ, ಯಾವಾಗ 3 ಒಳಗೆ ಮುಗಿಸ್ತಾರೆ ಅವ್ರು, ಎಷ್ಟೋ ಜನ ಒಳಗೆ, ಅದು ಹೊರಗೆ ಇರಲ್ಲ, ಹಿಂದೆ ಇರ್ತದೆ. ನನಗೆ ಗೊತ್ತಿರ್ತದೆ ಯಾರು ಏನ್ ಮಾತಾಡಿದ್ವಿ ಹೇಳ್ತೀವಿ, ಏನ್ ಹೇಳ್ತಾ ಇದ್ದೀನಿ, ನೀವ್ ಏನಾರ ಮಾತಾಡಿ ನಾ ಹೇಳಿಲ್ಲ ಫೋನ್ ಮಾಡಿ ಕೇಳಿದ್ರೆ, ನಾ ಹೇಳಿಲ್ಲ ಅಂತ ನಾನು ಸೇವೆನೇ ಮಾಡ್ತೀನಿ. ಪ್ರೈಸ್ ದಿ ಲಾರ್ಡ್. ಅಷ್ಟು ಡೀಪ್ ನಾವು ಗೊತ್ತಿರುತ್ತೆ. ಆದರೂ ನಾನು ಹೇಳಿದ ತಾತ್ಪರ್ಯ ಏನಂದ್ರೆ, ನೀವು ಬೆಳೆದ ದೇವರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಾಕ್ಯದಲ್ಲಿ ಹೇಳ್ತದೆ, ಅವನು ಬಂದಾಗ ಎಲ್ಲಿದೆ ಆಫ್ರಿಂಗ್ ಬಾಕ್ಸ್, ಅದು ಹೊರಗಡೆ ಇದೆ. ಓಕೆ, ಸ್ವಲ್ಪ ಒಬ್ಬರು ಯಾರ ಮುಂದೆ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬರ್ಸಿ ಇದು ಹಿಡ್ಕೊಳ್ಳಿ. ಈಗ ಅವಳು ಏನ್ ಮಾಡ್ತಾಳೆ ಅಂದ್ರೆ, ಈಗ ಸೊ ಅವಳು ಬಂದು ಏನ್ ಮಾಡ್ತಾಳೆ ಅಂದ್ರೆ, ಅಲ್ಲಿಂದ ಸ್ಲೋಲಿ ಬಂದಿರ್ತಾರೆ. ಇವರೆಲ್ಲ ನಾವೆಲ್ಲ ಹಿಂಗ ಹಾಕ್ಲಕ್ಕ ಹಿಂಗೆಲ್ಲ ತೋರಿಸ್ತಾ ಇರ್ತಾರೆ. ಎಷ್ಟೆಷ್ಟು ಯಾರು ನಾಣೆ ಹಾಕ್ಲತ್ತಾರ, ಎಷ್ಟು ಬಂಗಾರ ಹಾಕ್ತಾ ಇದಾರೆ, ಎಷ್ಟು ಬೆಳ್ಳಿ ಹಾಕ್ಲತ್ತಾರ, ಎಷ್ಟು ಹಣ ಹಾಕ್ಲತ್ತಾರ ಅಂತ ಹಿಂಗೆಲ್ಲ ತೋರಿಸ್ಬೋದ ಹಿಂಗ ಹಾಕ್ತಾ ಇರ್ತಾರೆ. ಅಲ್ಲಿ ನೋಡ್ಬೇಕು, ಬೇರೆಲ್ಲ ಹಾಕಕ್ ಹೋಗ್ಬೇಕು ಈ ತರ. ಪ್ರೈಸ್ ದಿ ಲಾರ್ಡ್. ಆ ರೀತಿಯಾಗಿ ಹಾಕುವಾಗ ಆ ಸ್ತ್ರೀ ಹತ್ರ ಏನು ಬಿ ಇರಲ್ಲ. ಅವಳ ಹತ್ರ ನಿಮ್ಮಲ್ಲಿ ಏನ್ ಬಿ ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಎಂದಿನಲ್ಲಿ ನಾವೇನ್ ಚರ್ಚೆ ಕೂಡ ಕರೆಕ್ಟಾ. ಬಟ್ ಅವಳು ಹಾಗೆ ಮಾಡಿಲ್ಲ. ಅವಳ ಹತ್ರ ಒಂದು ನಾಣೆ ಇಲ್ಲ, ಒಂದು ಹಣ ಇಲ್ಲ. ಆದ್ರೆ ಅವ್ರು ಇದ್ದಿದ್ದೆಲ್ಲ ಕಣ್ಣೀರಿನಿಂದ, ಮನಸ್ಸಿನಿಂದ, ಹೃದಯದಿಂದ ದೇವರ ಸನ್ನಿಧಾನಕ್ಕೆ ಬಂದು ಏನ್ ಮಾಡ್ತಾಳ. ಬಟ್ ಇಲ್ಲಕ್ಕೆ ಈಗ ನಾಳೆ ಉಳ್ಳದ್ದು ಇಲ್ಲ, ಈಗಿನ ಟೈಮ್ನಾಗ ಇಲ್ಲ, ಸದ್ಯ ಪ್ರೆಸೆಂಟ್ ಇಲ್ಲ. ಅವಳಿಗೆ ಊಟ ಮಾಡ್ಬೇಕಂತ ಇದ್ರೆ ಇದ್ದಾರೆ, ಯಾರು ಕೆಲಸ ಮಾಡೋರಿಲ್ಲ ಅಂತ ಒಂದು ಸ್ತ್ರೀ ಬಂದು ಎಲ್ಲರ ಮಧ್ಯದಲ್ಲಿ ಬಂದು ಹಿಂಗೆ ಹಾಕ್ಬಿಡ್ತಾರೆ. ಯಾರಿಗೂ ಗೊತ್ತು. ಹಲ್ಲೆಲೂಯಾ. ಯಾಕೆ ಅವಳು ದೊಡ್ಡ ಅಮೌಂಟ್ ಹಾಕಿಲ್ಲ, ಅದನ್ನ ಯಾಕೆ ದೇವರು ಅವಳಿಗೆ ಮುಗಿಸಿದ್ರು ಹೇಳಿದ್ರು. ಇವರೆಲ್ಲರ ಮಧ್ಯದಲ್ಲಿ ಇವಳೇ ಎಲ್ಲಕ್ಕಿಂತ ದೊಡ್ಡ ಆಫರಿಂಗ್ ಹಾಕಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಅವಳಲ್ಲಿ ಇದ್ದಂತ ಎಲ್ಲ ಪೂರ ಎಫೆಕ್ಟ್, ಪೂರ ಅವಳಿಗೆ ನಾಳೆಗೆ ಏನು ಇಲ್ಲದ ಹಾಗೆ ದೇವರಿಗೆ ಕೊಟ್ಟು ಅವಳೇನ್ ಮಾಡ್ತಾ ಇದ್ದಾಳೆ ಅಂದ್ರೆ ದೇವರಿಗೆ ಕನಪಡಿಸಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಸಿಸ್ಟರ್. ಜೋರಾಗಿ ಚಾಪಲ್ ಯಾವಾಗ ನಿಮ್ಮಲ್ಲಿ ಏನೆಲ್ಲ ಇರ್ತದೋ, ನಿಮ್ಮಲ್ಲಿ ಇರುವಂತದ್ದೆಲ್ಲ ಕಂಪ್ಲೀಟ್ ಆಗಿ ದೇವರಿಗೆ ಒಪ್ಪಿಸ್ಕೊಡೋದಾದ್ರೆ ನಿಮ್ಮಲ್ಲಿ ಏನಿದೆ, ನಿಮ್ಮಿಂದ ಏನಾಗ್ತದೆ, ಎಷ್ಟು ಹಣ ಕೊಡಕ್ ಆಗ್ತಾ ಇರ್ಬೋದು, ಎಷ್ಟು ಡೈಲಿ ಟೈಮ್ ಕೊಡಕ್ ಆಗ್ಬೋದು, ಎಷ್ಟು ಆರಾಧನೆ ಟೈಮ್ ಕೊಡ್ತಾ ಇರ್ಬೋದು, ನೀವು ಎಂತ ಎಷ್ಟು ಆಗ್ತದೆ, ನೀವು ಕ್ಲೀನ್ ಮಾಡಕ್ ಟೈಮ್ ಕೊಡ್ತಾ ಇರ್ಬೋದು, ಸೇವಕರಿಗೆ ಸಹಾಯ ಮಾಡ್ಬೇಕಂತ ಟೈಮ್ ಕೊಡ್ತಾ ಇರ್ಬೋದು. ಆದ್ರೆ ಕೊಡುವಂತದ್ರಲ್ಲಿ ನೀವೇನ್ ಮಾಡ್ಬೇಕು, ಕೂಡ ಮನಸ್ಸಿನಿಂದ ಕೊಟ್ಟಾಗ ದೇವರು ನಿಮ್ಮನ್ನು ಒಂದು ದಿವಸ ಹೀಗೆ ಸ್ತ್ರೀ ಹಾಗೆ ಬೆಳೆಸ್ತಾರೆ. ಕೋಟಿ ಜನವಲ್ಲಿದ್ರು, ಹಣದ ಅಧಿಕಾರಿಗಳು ಇದ್ರು, ಎಲ್ಲಕ್ಕಿಂತ ಫೇಮಸ್ ಇರುವಂತರಾಗಿದ್ರು, ಎಲ್ಲರಿಗೂ ಗೊತ್ತಿರುವಂತ ಪಂಡಿತರು ಅಲ್ಲಿ ಎಲ್ಲ ತರ ಇದ್ರು. ಆದ್ರೆ ಯೇಸು ಸ್ವಾಮಿ ಆ ಸ್ತ್ರೀ ಮಾತ್ರ ಹೇಳಿದ್ರು, ಇವ್ರು ಎಲ್ಲಕ್ಕಿಂತ ಹೆಚ್ಚಿಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನೀವು ಒಂದು ದಿವಸ ದೇವರು ಹಾಗೆ ಗೌರವ ಮಾಡ್ತಾರೆ. ಒಂದು ದಿವಸ ನೀವು ಕೂಡ ಎಲ್ಲಕ್ಕಿಂತ ಶ್ರೇಷ್ಠ ಆಗ್ತಾರೆ. ಯಾವಾಗ ಪೂರ್ಣ ಮನಸ್ಸಿನಿಂದ ದೇವರಿಗೆ ಕೊಡ್ತಿರೋ ಸಮಯ ಆಗಿರ್ಬೋದು, ವರ್ಷದ ಟೈಮ್ ಇರ್ಬೋದು, ಕ್ಲೀನ್ ಮಾಡೋದಿರ್ಬೋದು, ಚರ್ಚಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ನಿಮ್ಮ 10 ರೂಪಾಯಿ ಇರುವಾಗ 1 ರೂಪಾಯಿ ನೀವು ದೇವರಿಗೆ ಕೊಡ್ತಾ ಇರ್ಬೋದು. ಅದನ್ನೆಲ್ಲ ಕೊಟ್ಟರೆ ಒಂದು ದಿವಸ ದೇವರು ನಿಮ್ಗೆ ಏನ್ ಮಾಡ್ತಾರೆ, ನಿಮ್ಮನ್ನು ಕೂಡ ಗೌರವಿಸ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದ್ರೆ ನೀವು ಎಲ್ಲ ಇಟ್ಕೊಂಡು ಕೂಡ
ದೇವರ ಸನ್ನಿಧಿಯಲ್ಲಿ ನೀವು ಹಂಗೆ ಕಂಜೂಸಿ ಮಾಡ್ತಾ ಹೋದ್ರೆ ಟೈಮ್ ಕೊಡಂಗಿಲ್ಲ, ಲೇಜಿನೆಸ್ ಮಾಡೋದು, ಮನೆಗೆ ಮಲ್ಕೊಂಡಿರೋದು, ಅದು ಇದು ಚಳಿ ಮಳಿ ಅಂತ ಕೂಡೋದಿದ್ರೆ ಯಾವ್ದು ಆಶೀರ್ವಾದ ಯಾವ್ದು ಗೌರವ ನಿಮ್ಗೆ ಬರಲ್ಲ. ನಿಮ್ಮನ್ನು ನೀವು ಸುಮ್ಮನೆ ಮನಸ್ಸು ಏನ್ ಮಾಡ್ಕೊತಾ ಇದ್ರೆ ಹಾಳಾಗ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ, ನೀನು ನಮ್ದು ದೇವ್ರ ಮಹಿಮೆ ನೋಡ್ತಾರೆ. ಅದಕ್ಕಾಗಿ ಇವತ್ತು ಇಲ್ಲಿ ಬಂದಂತ ಸಮಯ ಆಗಿದೆ, ನಾನು ಮುಗಿಸ್ತೇನೆ. ಒಂದು ವಾಕ್ಯ ಹೇಳಲು ಇಷ್ಟಪಡ್ತೇನೆ. ಏನಂದ್ರೆ ಯೋಹಾನ ಬರೆಸುವ ವಾಕ್ಯ, ಅದನ್ನು ಹೇಳಿ ನಾನು ಮುಗಿಸುತ್ತಿದ್ದೇನೆ. 36 ಮತ್ತು 37 ಆಜ್ಞೆ 36 ಓದ್ರಿ. ಯಾರಿಗೆ ಸಿಕ್ಕಿದೆ ಓದ್ರಿ. ಸಿಸ್ಟರ್ ಒಬ್ಬರಿಗೆ ಮಾತ್ರ ಎಲ್ಲ ಬೇರೆ ಕೂಡ ಓದ್ರಿ. ಈಗ ಏನಾಗೋದು, ನನ್ನ ಯೇಸು ಸ್ವಾಮಿ ಇದೇ ಹೇಳ್ತಾ ಇದ್ದಾರೆ. ಏನಂತ, ನನ್ನನ್ನು ನೋಡಿದ್ರು ನೀವೇನ್ ಮಾಡಿಲ್ಲ, ನಂಬದೇ ಇದ್ದೀರ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಇವತ್ತು ನೀವು ನೋಡಿದ್ರು ಕೂಡ ಅದ್ಭುತ ನೋಡ್ತಾ ಇದ್ದೀರಾ, ಬಿಡುಗಡೆ ನೋಡ್ತಾ ಇದ್ದೀರಾ. ಆದ್ರೆ ಅಪನಂಬಿಕೆ ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಅಪನಂಬಿಕೆ ಹಾಗೆ ಪ್ರಾರ್ಥನೆ ತಪ್ಪಿಸ್ಕೊಳ್ತಾ ಇದ್ದೀರಾ, ಅಪನಂಬಿಕೆ ಹಾಗೆ ಚರ್ಚಿಗೆ ಬರದ ಹಾಗೆ, ದೇವರಿಗೆ ಆರಾಧನೆ ಮಾಡದ ಹಾಗೆ, ಜನರಿಗೆ ನೋಡಿ ದೇವರಿಂದ ದೂರ ಆಗ್ತಾ ಇದ್ದೀರಾ. ಅಪನಂಬಿಕೆ ಕಾರ್ಯಗಳು ಎಷ್ಟು ತರ ನೀವು ಮಾಡ್ತೀರೋ ನಿಮಗೆ ಮತ್ತು ದೇವರಿಗೆ ಕನೆಕ್ಷನ್ ಇರಲ್ಲ. ನೀವು ಎಂದಿಗೂ ಬೆಳೆಯಲಿಕ್ಕಾಗಲ್ಲ. ಯಾರ ಒಳಗಡೆ ನಂಬಿಕೆ ಕಾರ್ಯಗಳು ಇರ್ತವೆ, ಯಾರ ಒಳಗಡೆ ನಂಬಿಕೆಯಿಂದ ಪ್ರಾರ್ಥನೆಗೆ ಬರ್ತಿರೋ ಅಂತವರು ದೊಡ್ಡ ಕಾರ್ಯಗಳು ನೋಡ್ಬಾರ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾರೆ, ಆದರೆ ನೀವು ನನ್ನನ್ನು ನೋಡದಿರು, ಹಲ್ಲೆಲೂಯಾ, ನೋಡಿದ್ರು ಅದ್ಭುತ ನೋಡಿದ್ರು ಕೂಡ ನಂಬಲಿಲ್ಲ ಅಂತ ಹೇಳ್ತಾರೆ. ಇವತ್ತು ಹಂಗಾಗ್ತಾ ಇದೆ ನಮ್ಮ ಪರಿಸ್ಥಿತಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ ಮುಂದೆ ಹೋದ್ರಿ. ಎಂದು ನಿಮಗೆ ಹೇಳಿದೆನಲ್ಲವೇ, ತಂದೆಯು ನನಗೆ ಕೊಡುವಂತವೆಲ್ಲರೂ ನನ್ನ ಬಳಿಗೆ ಬರುವರು. ಏನಂತೆ, ತಂದೆಯು ನನಗೆ ಕೊಡುವಂತರೆಲ್ಲರೂ ನನ್ನ ಬಳಿಗೆ ಬರುವರು. ಎಸ್, ದೇವರಿಗೆ ಯಾರೆಲ್ಲ ಇಷ್ಟ ಆಗಲ್ಲ ಅವರು 100% ಇಲ್ಲಿ ಬರ್ತಾರೆ. ದೇವರು ಯಾರೆಲ್ಲ ದೇವರಿಗೆ ಮಹಿಮೆ ಪಡಿಸಬೇಕಿಂತ ಇದ್ದಾರೆ, ಅದು ಯಾವುದೇ ಸಿಚುವೇಶನ್ ಇರಲಿ ದೇವರ ಸನ್ನಿಧಿಗೆ ಬರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ ನಾನು ತಳ್ಳಿ ಬಿಡುತ್ತೇನೆ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಯಾರೆಲ್ಲ ಬರ್ತೀರಾ ನಿಮ್ಮ ಜೀವಿತದಲ್ಲಿ ಅದ್ಭುತ ಆಗದೆ ಇರೋದೇ ಇಲ್ಲ ಯೇಸು ನಾಮ. ಇಲ್ಲಿ ಯಾರೆಲ್ಲ ಬರ್ತೀರಾ ದೇವರ ರಾಜ್ಯಕ್ಕೆ ಹೋಗೋದು ಗ್ಯಾರಂಟಿ ಅಂತ ದೇವರು ವಾಕ್ಯ. ಇಲ್ಲಿ ಬರುವಂತ ಪ್ರತಿಯೊಬ್ಬರ ಜೀವಿತ ಬದಲಾಗುವಂತದ್ದು ಗ್ಯಾರಂಟಿ. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ, ನಿಮ್ಮನ್ನು ಕೈ ಬಿಡುವುದಿಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. ಮತ್ತು ನನ್ನ ತಂದೆಯಲ್ಲಿ ಬರುತ್ತದೋ ನಾನು ಎಂದಿಗೂ ಅವರನ್ನು ದೂರ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಯಾವುದೇ ಕಷ್ಟ ಇಟ್ಕೊಂಡು ನೀವು ಬಂದಿದ್ದೀರಾ, ಅದು ನಾನು ಹೇಳ್ತೀನಿ, ನೀನು ತಂದೆ ಹತ್ರ ಬರ್ತಾ ಇದೀಯಾ, ನೀನು ಯೇಸುವಿನ ಹತ್ರ ಬರ್ತಾ ಇದ್ದೀಯ, ನನ್ನ ಹತ್ರ ಬರ್ತಾ ಇಲ್ಲ. ಹಲ್ಲೆಲೂಯಾ. ಈ ಬ್ಯಾನರ್ ಹಿಂದೆ ಒಂದು ಬೋರ್ಡ್ ಇದೆ, ಎಷ್ಟು ಬೋರ್ಡ್ ಜನರಿಗೆ ಕಾಣಿಸ್ತಾ ಇದೆ ನೋಡ್ರಿ. ಇಂಗ್ಲಿಷ್ ಅಲ್ಲಿ ಒಂದು ಬೋರ್ಡ್ ಇದೆ, ಇಂಗ್ಲಿಷ್ ಓದೋರು ಬರೋರು ನೋಡ್ರಿ. ಒಂದರಲ್ಲಿ ಆ ವಾಕ್ಯದ ಹೇಳಿದ ಹಾಗೆ ನನ್ನ ಹತ್ರ ಓದಿ 37 ಓದಿ. ಈಗ ಓದಿರುವಂತದ್ದು, ತಂದೆಯೇ ನನಗೆ ನನ್ನ ಬಳಿಗೆ ಬರುವನನ್ನು ನಾನು ತಳ್ಳಿ ಬಿಡುತ್ತೇನೆ. ನನ್ನ ಬಳಿಗೆ ಬರುವ ಅಂದ್ರೆ ಯಾರ ಬಳಿಗೆ? ಯೇಸುವಿನ ಬಳಿಗೆ. ಯಾರ ಬಳಿಗೆ? ಎಲ್ಲರೂ ಹೇಳಿ, ಯಾರ ಬಳಿಗೆ? ಇದರ ಹಿಂದೆ ಒಂದು ಓಡಿದೆ, ನೋಡಿದ್ರೆ ಕಾಣಿಸ್ತಾ ಹೆಸರಿಗೆ ಎಷ್ಟು ಜನ ಕಾಣಿಸ್ಬೇಕು? ಪ್ರೈಸ್ ದಿ ಲಾರ್ಡ್. ಇದಕ್ಕಿಂತ ಮುಂಚೆ ಯಾರಿಗೆ ಕಾಣಿಸಲ್ಲ? ಕೈ ಮೇಲೆ ಇದಕ್ಕಿಂತ ಮುಂಚೆ ಪ್ರೈಸ್ ದಿ ಲಾರ್ಡ್. ಇದಕ್ಕಿಂತ ಮುಂಚೆ ಯಾರು ನೋಡಿಲ್ಲ ಅನಿಸ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏನಂತ ಬರ್ತಿದೆ? ಓದಿಲ್ಲ, ಇಲ್ಲಿ ಬ್ಯಾನರ್ ಮೇಲೆ ಹೇಳೋದು ಅಲ್ಲಿಲ್ಲ, ಒಳಗೆ ಬರ್ದಿರೋ ಒಂದು ಶಬ್ದ ಇದೆ. ಒಳಗಡೆ ಸೆಂಟರ್, ನಾನು ನಿಂತಿರುವಂತ ಪ್ಲೇಸ್ ಹಿಂದ್ಗಡೆ ಏನ್ ನಿಂತಿದೆ? ಜೀಸಸ್ ಇಲ್ಲಿ. ಪ್ರೈಸ್ ದಿ ಲಾರ್ಡ್. ಆ ಸನ್ನಿಧಾನದಲ್ಲಿ ಬರುತ್ತೆ. ಅದಕ್ಕೆ ನಿಮಗೆ ಡೆಪ್ತ್ ಬ್ಯಾಕ್ಗ್ರೌಂಡ್ ಆಗಿ ಬ್ಲರ್ ಆಗಿ ಹಾಕಿಟ್ಟಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಅದಕ್ಕಾಗಿ ನೀವು ಯಾರೆಲ್ಲ ತಂದೆ ಬಳಿಗೆ ಬರ್ತಾ ಇದ್ದೀರಂದ್ರೆ, ನನ್ನ ಹತ್ರ ಬರ್ತಾ ಇಲ್ಲ, ನೀವು ಎಲ್ಲಿ ಬರ್ತಾ ಇದ್ದೀರಾ? ಅದಕ್ಕೆ ಆತನ ಹತ್ರ ಬರ್ತಾ ಇದ್ದೀರಾ ಅಂತ ಕೇಳಿದ್ಮೇಲೆ ಆತ ನನಗೆ ಏನ್ ಹೇಳ್ತಾ ಇದ್ದಾರೆ ಅದನ್ನ ಹೇಳಿದ್ಮೇಲೆ ನೀವು ಲೈಫ್ ಅಲ್ಲಿ ನಡೀತಾ ಇದ್ದೀರಿ. ಅದಕ್ಕೋಸ್ಕರ ನೀವು ಅದ್ಭುತ ನೋಡ್ತಾ ಇದ್ದೀರಾ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ,